ಭಾಲ್ಕಿ ಕ್ಷೇತ್ರದ ನವನಿರ್ಮಾಪಕ ಶ್ರೀ ಈಶ್ವರ್ ಖಂಡ್ರೆಯವರು 5 ವರ್ಷಗಳಲ್ಲಿ ಸಾಧಿಸಿದ ಸಾಧನೆಗಳ ಕಾರಂಜ ಯೋಜನೆ. ಸುಮಾರು 4 ದಶಕಗಳಿಂದ ನೆನೆಗುದಿಗೆ ಬಿದ್ದಿರುವ ಕಾರಂಜ ನೀರಾವರಿ ಯೋಜನೆಯ ಮಾನ್ಯ ಶಾಸಕರಾದ ಶ್ರೀ ಈಶ್ವರ್ ಖಂಡ್ರೆಯವರು ಹಗಲಿರುಳು ಶ್ರಮಿಸಿ ಈ ಯೋಜನೆಗೆ ಬೇಕಾಗುವಂತಹ ಅನುದಾನವನ್ನು ಒದಗಿಸಿ ಯೋಧೋಪಾದಿಯಲ್ಲಿ ಈ ಯೋಜನೆಯನ್ನು ಪೂರ್ಣಗೊಳಿಸುವಲ್ಲಿ ಸಫಲರಾಗಿದ್ದಾರೆ. ಮಾನ್ಯ ಈಶ್ವರ್ ಖಂಡ್ರೆಯವರು ಭಾಲ್ಕಿ ತಾಲೂಕಿನ ಮಹಾಜನತೆಯ ಹಾಗೂ ರೈತರ ಬಹುದಿನಗಳ ಬೇಡಿಕೆಯನ್ನು ಈಡೇರಿಸಿದ್ದಾರೆ. ಈ ಯೋಜನೆಗೆ ಸುಮಾರು 125 ಕೋಟಿ ಅನುದಾನವನ್ನು ಒದಗಿಸಿ ಸುಮಾರು 40,000 ಎಕರೆ ಭೂಮಿಯನ್ನು ನೀರುಣಿಸುವಂತೆ ಮಾಡಿದ್ದಾರೆ. ಈ ಯೋಜನೆಯಡಿಯಲ್ಲಿ ಮಾನ್ಯ ಶಾಸಕರಾದ ಈಶ್ವರ್ ಖಂಡ್ರೆಯವರ ದಕ್ಷ ಆಡಳಿತ ಹಾಗೂ ಪ್ರಾಮಾಣಿಕ ಕರ್ತವ್ಯವೇ ಫಲವಾಗಿ ಈ ಕೆಳಕಂಡ ಕಾಮಗಾರಿಗಳನ್ನು ತ್ವರಿತಗತಿಯಲ್ಲಿ ಮಾಡಿ ಪೂರ್ಣಗೊಳಿಸಲಾಗಿದೆ. ಗೋದಾಮುಗಳ ನಿರ್ಮಾಣ, ಬಸಿ ಕಾಲುವೆ ನಿರ್ಮಾಣ, ಅಚ್ಚುಕಟ್ಟು ರಸ್ತೆಗಳ ನಿರ್ಮಾಣ, ನೀರು ಬಳಕೆದಾರರ ಸಹಕಾರ ಸಂಘಗಳ ಘಟನೆ. ಈ ಯೋಜನೆಯು ಭಾಲ್ಕಿ ತಾಲೂಕಿನ ವರದಾನವಾಗಿದೆ. ಈ ಯೋಜನೆಯ ಅಡಿಯಲ್ಲಿ ನೀರು ಬಳಕೆದಾರರ ಸಂಘಗಳಾದ ಶಿವ್ನಿ, ಕಣಜಿ, ಕೋಂಟಿ ಶಿರಣಿ, ಕಾಕ್ನಾಳ್, ಖೇಡಾರ್ಬಿ, ಚಿಕ್ಕಚಂದ ಶಿವಣಿ, ನೇಲ್ವಾಡ್, ಕುಂಭಖೇಳ್ಗಿ, ಕಾಸರ್, ತುಗಾಂವ್ ಗ್ರಾಮಗಳಲ್ಲಿ ಗೋದಾಮು ಹಾಗೂ ಕಚೇರಿ ಕಟ್ಟಡ ನಿರ್ಮಿಸಲಾಗಿದೆ. ಸುಮಾರು 9,000 ರೈತರಿಗೆ ತಿಳುವಳಿಕೆ ಹಾಗೂ ಮಾರ್ಗದರ್ಶನ ನೀಡಲಾಗಿದೆ. ಚುಳ್ಕಿ ನಾಲಾ ಯೋಜನೆ. ಭಾಲ್ಕಿಯ ಜನಪ್ರಿಯ ಶಾಸಕರಾದ ಮಾನ್ಯ ಈಶ್ವರ್ ಖಂಡ್ರೆಯವರು ಶಾಸಕರಾದ ನಂತರ ರೈತ ಪರ ಯೋಜನೆಗಳಾದ ಕಾರಂಜ ಹಾಗೂ ಚುಳ್ಕಿ ನಾಲಾ ಯೋಜನೆಗಳಿಗೆ ಪ್ರಥಮ ಆದ್ಯತೆ ನೀಡಿ ಇದಕ್ಕೆ ಬೇಕಾಗುವ ಅನುದಾನವನ್ನು ಒದಗಿಸಿ ಈ ಕೆಳಕಂಡ ಕಾಮಗಾರಿಗಳನ್ನು ಪೂರ್ಣಗೊಳಿಸುವಂತೆ ಮಾಡಿದ್ದಾರೆ. ಸುಮಾರು 9 ನೀರು ಬಳಕೆದಾರರ ಸಂಘಗಳ ನೋಂದಣಿ ಮಾಡಲಾಗಿದೆ. ಇವುಗಳ ಆಡಳಿತ ನಿರ್ವಹಣೆಗಾಗಿ ಸುಮಾರು 2 ಲಕ್ಷ ಅನುದಾನ ನೀಡಲಾಗಿದೆ. ಸುಮಾರು 4,000 ಬಸಿಗಾಲುವೆ ನಿರ್ಮಿಸಲಾಗಿದೆ. ಸವಳು ಜೀವಳು ನಿವಾರಣೆ ಯೋಜನೆಯಡಿಯಲ್ಲಿ ಸುಮಾರು 190 ಹೆಕ್ಟೇರ್ ಭೂ ಸುಧಾರಣೆ ಮಾಡಲಾಗಿದೆ. ಈ ಯೋಜನೆಯಡಿಯಲ್ಲಿ ಕೊಡ್ಗೇರ ಗ್ರಾಮದಲ್ಲಿ 1 ಗೋದಾಮು ಹಾಗೂ ಕಚೇರಿ ನಿರ್ಮಾಣ ಮಾಡಲಾಗಿದೆ. ಈ ಯೋಜನೆಯಡಿಯಲ್ಲಿ 45.86 ಕಿಲೋಮೀಟರ್ಗಳಿಗೆ ಅಚ್ಚುಕಟ್ಟು ರಸ್ತೆಗಳ ನಿರ್ಮಾಣ, ನೀರು ಬಳಕೆದಾರರ ಸಂಘಗಳ ಮುಖಾಂತರ ರಸ್ತೆಯನ್ನು ನಿರ್ಮಿಸಲಾಗಿದೆ. ಸುಮಾರು 1,500 ರೈತರಿಗೆ ತಿಳುವಳಿಕೆ ಹಾಗೂ ಮಾರ್ಗದರ್ಶನ ಮಾಡಲಾಗಿದೆ. ಬ್ರಿಡ್ಜ್ ಕಮ್ ಬ್ಯಾರೇಜ್. ಮಾನ್ಯ ಶಾಸಕರಾದ ಈಶ್ವರ್ ಖಂಡ್ರೆಯವರು ಶಾಸಕತ್ವ ಅವಧಿಯಲ್ಲಿ ಕಾರಂಜ ಹಾಗೂ ಮಂಜರಾ ನದಿಗೆ ಅನೇಕ ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳನ್ನು ಮಂಜೂರು ಮಾಡಿಸಿ ಅವುಗಳಿಗೆ ಬೇಕಾಗುವ ಅನುದಾನವನ್ನು ಒದಗಿಸಿ ಕಾರ್ಯಗಳನ್ನು ಪೂರ್ಣಗೊಳಿಸಿ ಲೋಕಾರ್ಪಣೆ ಮಾಡಿದ್ದಾರೆ. ಇದರಿಂದಾಗಿ ಭಾಲ್ಕಿ ತಾಲೂಕಿನ ರೈತರ ಆರ್ಥಿಕ ಸ್ಥಿತಿ ಸುಧಾರಣೆಯಾಗುವಂತೆ ಮಾಡಿ ರೈತರ ಭಾಗ್ಯ ವಿಧಾತ ಎನಿಸಿಕೊಂಡಿದ್ದಾರೆ. ಇವರ ಅವಧಿಯಲ್ಲಿ ಪೂರ್ಣಗೊಂಡ ಹಾಗೂ ಮುಕ್ತಾಯದ ಹಂತದಲ್ಲಿ ಇರುವ ಬ್ರಿಡ್ಜ್ ಕಮ್ ಬ್ಯಾರೇಜ್ ಚಂದಾಪುರ್ 60 ಕೋಟಿ ರೂಪಾಯಿ, ಗಿರ್ಗ್ಯಾಲ್ 58 ಕೋಟಿ ರೂಪಾಯಿ, ಮಾಣಿಕೇಶ್ವರ 55 ಕೋಟಿ ರೂಪಾಯಿ. ಈ 3 ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳಿಗೆ ಒಟ್ಟು 173 ಕೋಟಿ ಅನುದಾನವನ್ನು ಒದಗಿಸಿ ರೈತಾಪಿ ಜನರ ಶ್ಲಾಘನೆಗೆ ಪಾತ್ರರಾಗಿದ್ದಾರೆ. ಈ ಯೋಜನೆಗಳಿಂದ ಸಾವಿರಾರು ಎಕರೆ ಭೂಮಿ ನೀರುಣಿಸಬಹುದಾಗಿದೆ. ಸುತ್ತಮುತ್ತಲಿನ ಗ್ರಾಮಗಳಿಗೆ ಕುಡಿಯುವ ನೀರನ್ನು ಪೂರೈಸಬಹುದಾಗಿದೆ. ನೀರಿನ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಬಹುದು. ಸಣ್ಣ ನೀರಾವರಿ ಯೋಜನೆ. ಮಾನ್ಯ ಶಾಸಕರಾದ ಶ್ರೀ ಈಶ್ವರ್ ಖಂಡ್ರೆಯವರ 5 ವರ್ಷಗಳ ಅವಧಿಯಲ್ಲಿ ಸುಮಾರು 2,400 ಲಕ್ಷ ರೂಪಾಯಿ ಅನುದಾನಗಳಲ್ಲಿ ಕಾರಂಜ ಹಾಗೂ ಮಂಜರಾ ನದಿಗೆ ಅಡ್ಡಲಾಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳನ್ನು ಈ ಕೆಳಕಂಡ ಗ್ರಾಮಗಳ ಹತ್ತಿರ ಬ್ಯಾರೇಜ್ಗಳನ್ನು ನಿರ್ಮಿಸಲಾಗಿದೆ. ಡಾವರ್ಗಾಂವ್ 155 ಲಕ್ಷ, ಜಾಮಖಂಡಿ 95 ಲಕ್ಷ, ಲಾಡಾ 130 ಲಕ್ಷ, ಸೋಂಪುರ್ 350 ಲಕ್ಷ, ಏಕ್ಲಾಸಪುರ್ 200 ಲಕ್ಷ, ಕೊಡ್ಗೇರ 150 ಲಕ್ಷ, ಮಾಸಿಮಾಡ್ 195 ಲಕ್ಷ, ಖುದಾಂಪುರ್ 181 ಲಕ್ಷ, ನಿಟ್ಟೂರ್ 185 ಲಕ್ಷ. ಹಾಗೆ ಇನ್ನು ಅನೇಕ ಗ್ರಾಮಗಳ ಹತ್ತಿರ ಸಣ್ಣ ನೀರಾವರಿ ಟ್ಯಾಂಕ್ ಹಾಗೂ ಬಂದರುಗಳನ್ನು ನಿರ್ಮಿಸಿ ಮಾನ್ಯ ಶಾಸಕರಾದ ಶ್ರೀ ಈಶ್ವರ್ ಖಂಡ್ರೆಯವರು ತಾವು ಹಿಂದಿನ ಚುನಾವಣೆಯಲ್ಲಿ ರೈತರಿಗೆ ನೀಡಿದ ಭರವಸೆಯನ್ನು ಈಡೇರಿಸಿ ನುಡಿದಂತೆ ನಡೆದು ರೈತರ ಕಣ್ಮನಿ ಎನಿಸಿದ್ದಾರೆ. ಜಲ ನಿರ್ಮಲ ಯೋಜನೆ. ಭಾಲ್ಕಿಯ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಶ್ರೀ ಈಶ್ವರ್ ಖಂಡ್ರೆ
ಶಾಸಕತ್ವದ ಅವಧಿಯಲ್ಲಿ ಸುಮಾರು 15 ಕೋಟಿ ಅನುದಾನವನ್ನು ನೀರು ಸರಬರಾಜಿನಲ್ಲಿ ರಸ್ತೆ ಮತ್ತು ಚರಂಡಿ ವ್ಯವಸ್ಥೆಯಲ್ಲಿ ಜಲ ನಿರ್ಮಲ ಯೋಜನೆ. ಭಾಲ್ಕಿಯ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಶ್ರೀ ಈಶ್ವರ್ ಖಂಡ್ರೆ ಶಾಸಕತ್ವದ ಅವಧಿಯಲ್ಲಿ ಸುಮಾರು 15 ಕೋಟಿ ಅನುದಾನದಲ್ಲಿ ರಸ್ತೆ ಮತ್ತು ಚರಂಡಿ ವ್ಯವಸ್ಥೆಯನ್ನು ನೀರು ಸರಬರಾಜನ್ನು ಈ ಯೋಜನೆಯ ಅಡಿಯಲ್ಲಿ ಮಾಡಲಾಗಿದೆ. ಹಾಗೆ ಭಾಲ್ಕಿ ತಾಲೂಕಿನ ಇಂಚೂರ್, ಬಾಜರ್ಖೇಡ್, ಮುರಂಬಿ, ಹಲ್ಬರ್ಗಾ, ಬೀರಿ ಗ್ರಾಮಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇಂಚೂರು ಗ್ರಾಮ ಪಂಚಾಯಿತಿ 289 ಲಕ್ಷ, ಬಾಜರ್ಖೇಡ 296 ಲಕ್ಷ, ಮಾರಂಬಿ 395 ಲಕ್ಷ, ಹಲ್ಬರ್ಗಾ 361 ಲಕ್ಷ, ಬೀರಿ 66.3 ಲಕ್ಷ ನೀಡಲಾಗಿದೆ. ಸುವರ್ಣ ಗ್ರಾಮ ಯೋಜನೆ. ಸುವರ್ಣ ಗ್ರಾಮ ಯೋಜನೆಯಲ್ಲಿ ಮಾನ್ಯ ಶಾಸಕರ ಕಾರ್ಯದಕ್ಷತೆ ಹಾಗೂ ಪಾರದರ್ಶಕ ಆಡಳಿತ ವ್ಯವಸ್ಥೆಯಿಂದ ಭಾಲ್ಕಿ ತಾಲೂಕಿನ ಸುಮಾರು 46 ಗ್ರಾಮಗಳಿಗೆ 30.61 ಲಕ್ಷ ರೂಪಾಯಿಗಳನ್ನು ನೀಡಿ ಸಿಸಿ ರಸ್ತೆಗಳು, ಚರಂಡಿ, ಅಂಗನವಾಡಿ, ಸಮುದಾಯ ಭವನಗಳು ಮುಂತಾದವುಗಳನ್ನು ನಿರ್ಮಿಸಿ ಗ್ರಾಮಾಂತರ ಪ್ರದೇಶದ ಜನತೆಗೆ ಮೂಲಭೂತ ಸೌಕರ್ಯವನ್ನು ಒದಗಿಸಿ ಜನ ಮೆಚ್ಚಿದ ಶಾಸಕರು ಎನಿಸಿದ್ದಾರೆ. ಶಿಕ್ಷಣ ಪ್ರೇಮಿಗಳಾದ ಮಾನ್ಯ ಶ್ರೀ ಈಶ್ವರ್ ಖಂಡ್ರೆಯವರು ಭಾಲ್ಕಿ ತಾಲೂಕಿನಲ್ಲಿ ಶಿಕ್ಷಣ ಇಲಾಖೆಗೆ ಹೆಚ್ಚು ಅನುದಾನವನ್ನು ನೀಡಿ 45% ಇದ್ದ ಫಲಿತಾಂಶವನ್ನು 63% ಏರಿಸುವಲ್ಲಿ ಸಫಲರಾಗಿದ್ದಾರೆ. ಇವರ ಒಂದು ಅವಧಿಯಲ್ಲಿ ಸುಮಾರು 280 ಲಕ್ಷ ರೂಪಾಯಿ ಅನುದಾನವನ್ನು ನೀಡಿ ಅನೇಕ ಹೊಸ ಶಾಲೆ, ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜು, ಪದವಿ ಕಾಲೇಜು, ವಸತಿ ನಿಲಯಗಳನ್ನು ನಿರ್ಮಿಸಿ ಶಿಕ್ಷಣ ಕ್ಷೇತ್ರಕ್ಕೆ ಸುಭದ್ರ ಬುನಾದಿ ಹಾಕಿದ್ದಾರೆ. ಇದರಿಂದಾಗಿ ಭಾಲ್ಕಿ ತಾಲೂಕಿನ ಪಾಲಕರ ಹಾಗೂ ವಿದ್ಯಾರ್ಥಿಗಳ ಮನ ಗೆಲ್ಲುವಲ್ಲಿ ಈಶ್ವರ್ ಖಂಡ್ರೆಯವರು ಸಫಲರಾಗಿದ್ದಾರೆ. ವಿದ್ಯುತ್ ಶಕ್ತಿ ನಿಗಮ ಇಲಾಖೆ. ಭಾಲ್ಕಿ ತಾಲೂಕಿನ ಜನತೆಗೆ, ರೈತರಿಗೆ ಹಾಗೂ ಕೈಗಾರಿಕೋದ್ಯಮಗಳಿಗೆ ನಿರಂತರವಾಗಿ ವಿದ್ಯುತ್ ಸರಬರಾಜು ಸಮಸ್ಯೆಗಾಗಿ ಭಾಲ್ಕಿಯ ಶಾಸಕರಾದ ಈಶ್ವರ್ ಖಂಡ್ರೆಯವರು ಸುಮಾರು 87.17 ಕೋಟಿ ಅನುದಾನವನ್ನು ನೀಡಿ ಕೆಳಕಂಡ ಗ್ರಾಮಗಳಲ್ಲಿ 33 ಕೆವಿ ಹಾಗೂ 220 ಕೆವಿ ಸಬ್ ಸ್ಟೇಷನ್ಗಳನ್ನು ನಿರ್ಮಿಸಿ ಭಾಲ್ಕಿ ತಾಲೂಕಿನಲ್ಲಿ ವಿದ್ಯುತ್ ಸಮಸ್ಯೆಯನ್ನು ನಿವಾರಿಸುವಲ್ಲಿ ಸಫಲರಾಗಿ ಜನತೆಯ ಹಾಗೂ ರೈತರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಬಾತುಂಬ 2.50 ಕೋಟಿ, ಖಟಕ್ ಚಿಂಚೋಳಿ 2.50 ಕೋಟಿ, ಮೆಹಕರ್ 2 ಕೋಟಿ, ನೀಲಂನಳ್ಳಿ 61 ಕೋಟಿ, ನಿಟ್ಟೂರು 2 ಕೋಟಿ, ಲಖನ್ಗಾಂವ್ 2 ಕೋಟಿ, ಆಳಂದಿ 2 ಕೋಟಿ, ಭಾಲ್ಕಿ ಪಟ್ಟಣದಲ್ಲಿ ಟ್ರಾನ್ಸ್ಫಾರಂ ದುರಸ್ತಿ ಕೇಂದ್ರದ ನಿರ್ಮಾಣ 0.12 ಕೋಟಿ, ಭಾಲ್ಕಿ ತಾಲೂಕಿನ ಎಲ್ಲ ಗ್ರಾಮಗಳಿಗೆ ನಿರಂತರ ಜ್ಯೋತಿ ಯೋಜನೆಯಡಿಯಲ್ಲಿ 24 ತಾಸು ವಿದ್ಯುತ್ ಸರಬರಾಜು 12.75 ಕೋಟಿ ಅವರ ಸೇವೆ ಜನ ಸ್ಮರಿಸುತ್ತಿದ್ದಾರೆ. ಇದೊಂದು ದಾಖಲೆಯೇ ಎಂದು ಜನತೆ ತಮ್ಮ ಶಾಸಕರ ಬಗ್ಗೆ ಹೆಮ್ಮೆ ಪಡುತ್ತಿದ್ದಾರೆ. ಲೋಕೋಪಯೋಗಿ ಇಲಾಖೆ. ಅನೇಕ ದಶಕಗಳಿಂದ ನೆನೆಗುದಿಗೆ ಬಿದ್ದಿರುವ ಸಾಯ್ಗಾಂವ್, ಕೊಂಗ್ಲಿ, ತುಗಾಂವ್, ಹೆಚ್ ಹಾಗೂ ಸಂಗಮ್ ಸೇತುವೆಗಳನ್ನು ಮಾಜ್ರಾ ನದಿಗೆ ಅಡ್ಡಲಾಗಿ ನಿರ್ಮಿಸಲು ಅನುದಾನವನ್ನು ಮಂಜೂರು ಮಾಡಿಸಲಾಗಿದೆ. ಈ ಕಾಮಗಾರಿಗಳ ಟೆಂಡರ್ ಕರೆದು ಶೀಘ್ರದಲ್ಲಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ಇದರಿಂದ ದಶಕಗಳಿಂದಿದ್ದ ಜನರ ಸಮಸ್ಯೆಯನ್ನು ಶ್ರೀ ಈಶ್ವರ್ ಖಂಡ್ರೆಯವರು ನಿವಾರಿಸಿ ಆ ಭಾಗದ ಜನತೆಯ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಈ ಸೇತುವೆಗಳಿಗೆ ಮಂಜೂರಾದ ಅನುದಾನ ಹೀಗಿದೆ: ಸಾಯ್ಗಾಂವ್ 7 ಕೋಟಿ, ಕೊಂಗ್ಲಿ 6.50 ಕೋಟಿ, ತುಗಾಂವ್ 7 ಕೋಟಿ, ಸಂಗಮ್ 13 ಕೋಟಿ, ಒಟ್ಟು 89.27 ಕೋಟಿ. ಈ ಯೋಜನೆಗಳನ್ನು ಮುಂಬರುವ ದಿನಗಳಲ್ಲಿ ಮುಗಿಸಲಾಗುವುದು. ಗಂಗಾ ಕಲ್ಯಾಣ ಯೋಜನೆ. ಭಾಲ್ಕಿ ತಾಲೂಕಿನ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ಸಣ್ಣ ಮತ್ತು ಅತಿಸಣ್ಣ ರೈತರಾಗಿ ಭಾಲ್ಕಿಯ ಜನಪ್ರಿಯ ಶಾಸಕರಾದ ಶ್ರೀ ಈಶ್ವರ್ ಖಂಡ್ರೆಯವರ ಶಾಸಕತ್ವ ಅವಧಿಯಲ್ಲಿ ಸುಮಾರು 9 ಕೋಟಿ ಅನುದಾನ ಒದಗಿಸಿ ಸಣ್ಣ ಮತ್ತು ಅತಿಸಣ್ಣ ಅಲ್ಪಸಂಖ್ಯಾತ ರೈತರಿಗಾಗಿ 623 ಕೊಳವೆ ಬಾವಿಗಳನ್ನು ಕೊರೆಯಿಸಿ ರೈತರ ಕಲ್ಯಾಣ ಗೈದಿದ್ದಾರೆ. ಇವರ ಈ ಸೇವೆಯನ್ನು ಜನ ತುಂಬು ಹೃದಯದಿಂದ ಸ್ವಾಗತಿಸಿದ್ದಾರೆ. ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನೆಯಡಿಯಲ್ಲಿ ಶಾಸಕರು ಸತತ ಪರಿಶ್ರಮ ಹಾಗೂ ಹೋರಾಟದ ಫಲವಾಗಿ ಇಂದು ಭಾಲ್ಕಿ ತಾಲೂಕಿನಲ್ಲಿ ಉತ್ತಮ ಗುಣಮಟ್ಟದ ರಸ್ತೆಗಳನ್ನು ನಿರ್ಮಿಸಲಾಗಿದೆ. ಅನೇಕ ಗ್ರಾಮಗಳಿಗೆ ಸಂಪರ್ಕ ರಸ್ತೆಯನ್ನು ಕಲ್ಪಿಸಿ ಸಾರಿಗೆಯ ವ್ಯವಸ್ಥೆಯನ್ನು ಒದಗಿಸಲಾಗಿದೆ. ಈ ಯೋಜನೆಯಡಿಯಲ್ಲಿ ಸುಮಾರು 132 ಕಿಲೋಮೀಟರ್ ರಸ್ತೆಯನ್ನು 4,324 ಲಕ್ಷ ವೆಚ್ಚ ಮಾಡಿ ಗುಣಮಟ್ಟದ ಡಾಂಬರೀಕೃತ ರಸ್ತೆಯನ್ನು 37 ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸಲಾಗಿದೆ. ವಸತಿ ಯೋಜನೆ. ಬೀದರ್ ಜಿಲ್ಲೆಯಲ್ಲಿ ಬಡವರ ಬಂಧು ಎಂದು ಹೆಸರುವಾಸಿಯಾಗಿರುವ ಭಾಲ್ಕಿಯ ಶಾಸಕರಾದ ಶ್ರೀ ಈಶ್ವರ್ ಖಂಡ್ರೆಯವರು ತಮ್ಮ ತಾಲೂಕಿನಲ್ಲಿರುವ ಬಡವರಿಗೆ, ಕಾರ್ಮಿಕರಿಗೆ, ಅನಾಥರಿಗಾಗಿ, ಕೊಳಚೆ ಪ್ರದೇಶದ ನಿವಾಸಿಗಳಿಗಾಗಿ ಸರ್ಕಾರದ ವಿವಿಧ ವಸತಿ ಯೋಜನೆಯಡಿಯಲ್ಲಿ ಸುಮಾರು
11,089 ಮನೆಗಳನ್ನು ನೀಡಿ ಇಡೀ ಬೀದರ್ ಜಿಲ್ಲೆಯಲ್ಲಿ ದಾಖಲೆಯನ್ನು ನಿರ್ಮಿಸಿ ಇಡೀ ಕರ್ನಾಟಕದ ಗಮನ ಸೆಳೆದಿದ್ದಾರೆ. ಈ ಒಂದು ಮಹತ್ವದ ಯೋಜನೆಗೆ ಮಾಡಿರುವ ವೆಚ್ಚ 66.28 ಕೋಟಿ. ಇದು ಭಾಲ್ಕಿ ಶಾಸಕರಿಗೆ ಬಡವರ ದೀನದಲಿತರ ಬಗ್ಗೆ ಇರುವ ಕಾಳಜಿಯನ್ನು ಎತ್ತಿ ತೋರಿಸುತ್ತದೆ. ಇವರ ಅವಧಿಯಲ್ಲಿ ಬಡವರು ಆಶ್ರಯ ಪಡೆದು ಸುಖಮಯ ಜೀವನ ಸಾಗಿಸುತ್ತಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಭಾಲ್ಕಿಯ ಪ್ರಗತಿಪರ ವಿಚಾರಮಯಿ ವ್ಯಕ್ತಿತ್ವವುಳ್ಳ ಮಾನ್ಯ ಶಾಸಕರಾದ ಶ್ರೀ ಈಶ್ವರ್ ಖಂಡ್ರೆಯವರು ಸಮಾಜದ ಕಲ್ಯಾಣಕ್ಕಾಗಿ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ತಮ್ಮ ಶಾಸಕತ್ವ ಅವಧಿಯಲ್ಲಿ ಮಾಡಿದ್ದಾರೆ. ಇವುಗಳಲ್ಲಿ ಪ್ರಮುಖವಾದ ಯೋಜನೆಗಳಿಗೆ ಅನುದಾನವನ್ನು ಒದಗಿಸಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಲೋಕಾರ್ಪಣೆಗೈದಿದ್ದಾರೆ. ಇವರ ಅವಧಿಯಲ್ಲಿ ಸುಮಾರು 508 ಲಕ್ಷ ರೂಪಾಯಿ ಅನುದಾನ ನೀಡಿ ಮದರ್ ತೆರೆಸಾ ಶಾಲೆ, ಎಸಿ ಹಾಸ್ಟೆಲ್, ಮುರಾರ್ಜಿ ದೇಸಾಯಿ ಶಾಲೆ, ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆ ಮಂಜೂರು ಮಾಡಿಸಿದ್ದಾರೆ. ಆರಾಧನಾ ಯೋಜನೆ ಭಾರತ ಒಂದು ಭಕ್ತಿ ಸಂಪ್ರದಾಯದ ದೇಶ. ಇಲ್ಲಿ ಅನೇಕ ಮಹಾತ್ಮರ, ದಾರ್ಶನಿಕರು, ಸಂತರು ಜನ್ಮ ತಾಳಿ ಭಾರತದ ಜನತೆಯನ್ನು ಭಕ್ತಿ ಮಾರ್ಗದಲ್ಲಿ ಮುನ್ನಡೆಸಿದ್ದಾರೆ. ಇಂದು ಭಾಲ್ಕಿಯ ಜನಪ್ರಿಯ ಶಾಸಕರಾದ ಶ್ರೀ ಈಶ್ವರ ಖಂಡ್ರೆಯವರು ಈ ಭಕ್ತಿಯ ಸಂಸ್ಕೃತಿಯನ್ನು ಉಳಿಸುವುದಕ್ಕಾಗಿ ಬೆಳೆಸುವುದಕ್ಕಾಗಿ ಭಾಲ್ಕಿ ತಾಲೂಕಿನಲ್ಲಿರುವ ವಿವಿಧ ಪುರಾತನ ದೇವಾಲಯಗಳ ಜೀರ್ಣೋದ್ಧಾರಕ್ಕಾಗಿ ಅನುದಾನ ನೀಡಿ ಧಾರ್ಮಿಕ ಕ್ಷೇತ್ರಕ್ಕಾಗಿ ತಮ್ಮ ಅಮೂಲ್ಯವಾದ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಶ್ರೀ ಈಶ್ವರ್ ಖಂಡ್ರೆಯವರು ತಮ್ಮ 5 ವರ್ಷಗಳ ಕಾಲಾವಧಿಯಲ್ಲಿ ಸುಮಾರು 48 ಮಂದಿರಗಳ ಜೀರ್ಣೋದ್ಧಾರಕ್ಕಾಗಿ 62.20 ಲಕ್ಷ ರೂಪಾಯಿ ಅನುದಾನ ನೀಡಿರುತ್ತಾರೆ. ಇವರ ಧಾರ್ಮಿಕ ಸಾಮಾಜಿಕ ಸೇವೆಯನ್ನು ಕಂಡು ಭಾಲ್ಕಿಯ ಜನತೆ ಹರ್ಷಿತರಾಗಿದ್ದಾರೆ. ಸ್ಕೇರ್ ಸಿಟಿ ಯೋಜನೆಯಡಿಯಲ್ಲಿ ಭಾಲ್ಕಿ ತಾಲೂಕಿನಲ್ಲಿ ಕುಡಿಯುವ ನೀರಿಗಾಗಿ ಸುಮಾರು 650 ಕೊಳವೆ ಬಾವಿಗಳನ್ನು ತ್ವರಿತಗತಿಯಲ್ಲಿ ಕೊರೆಯಿಸಿ ಜನತೆಗಿದ್ದ ನೀರಿನ ಸಮಸ್ಯೆಯನ್ನು ಮಾನ್ಯ ಶಾಸಕರು ನೀಗಿಸಿದ್ದಾರೆ. ಇದರಿಂದಾಗಿ ಭಾಲ್ಕಿ ತಾಲೂಕಿನ ಗ್ರಾಮಾಂತರ ಪ್ರದೇಶದ ನೀರಿನ ಸಮಸ್ಯೆ ನಿವಾರಣೆಯಾಗಿದೆ. ನಂಜಂಡಪ್ಪ ಯೋಜನೆಯಡಿಯಲ್ಲಿ ಭಾಲ್ಕಿ ತಾಲೂಕಿನ ಶಂಶೇರ್ಪುರ್ವಾಡಿ, ತಾಳ್ವಾಡ್, ಎಂ, ಸೋಂಪುರ್ ಹಾಗೂ ಇನ್ನು ಅನೇಕ ಗ್ರಾಮಗಳಲ್ಲಿ ಬೃಹತ್ ತೆರೆದ ಬಾವಿಗಳನ್ನು ತೋಡಿಸಿ ಗ್ರಾಮೀಣ ಜನತೆಯ ಸಮಸ್ಯೆಯನ್ನು ನೀಗಿಸಿದ್ದಾರೆ. ಇದಕ್ಕಾಗಿ ಸುಮಾರು 6.50 ಕೋಟಿ ವೆಚ್ಚ ಮಾಡಲಾಗಿದೆ. ಕೃಷಿ ಇಲಾಖೆ ಮಾನ್ಯ ಶಾಸಕರಾದ ಶ್ರೀ ಈಶ್ವರ್ ಖಂಡ್ರೆಯವರ 5 ವರ್ಷಗಳ ಅವಧಿಯಲ್ಲಿ ಸುಮಾರು 28.1 ಕೋಟಿ ಅನುದಾನವನ್ನು ಈ ಇಲಾಖೆಗೆ ಒದಗಿಸಲಾಗಿದೆ. ಈ ಅನುದಾನದಲ್ಲಿ ರೈತರಿಗೆ ಬೀಜ ವಿತರಣೆ, ಸ್ಪ್ರಿಂಕ್ಲರ್, ಹನಿ ನೀರಾವರಿ, ಡ್ರಿಪ್ ಸೆಟ್, ಕೃಷಿ ಯಾಂತ್ರೀಕರಣ, ಸಾವಯವ ಕೃಷಿ ಮತ್ತು ಸುವರ್ಣ ಭೂಮಿ ಭೂಚೇತನ ಯೋಜನೆ ಹಾಗೂ ಆತ್ಮಹತ್ಯೆ, ಹಾವು ಕಡಿತ ಇವುಗಳಿಗಾಗಿ ಅನುದಾನವನ್ನು ವಿನಿಯೋಗಿಸಲಾಗಿದೆ. ಶಾಸಕರು ರೈತಾಪಿ ಜನತೆಗೆ ರೈತ ಬಂಧುವಾಗಿದ್ದಾರೆ. ಭಾಲ್ಕಿ ಪಟ್ಟಣದ ಅಭಿವೃದ್ಧಿ ಕಾಮಗಾರಿಗಳ ವಿವರ. ಸಾರಿಗೆ ವ್ಯವಸ್ಥೆ ಭಾಲ್ಕಿ ನಗರ ಮಧ್ಯದ ಹಳೆಯ ಬಸ್ ನಿಲ್ದಾಣ ಸ್ಥಳದಲ್ಲಿ ಅತ್ಯಾಧುನಿಕ ಬಸ್ ನಿಲ್ದಾಣ ಕಟ್ಟಡ ನಿರ್ಮಾಣ ಮಾಡಿ ಪೂರ್ಣಗೊಳಿಸಲಾಗಿದೆ. ಬಸ್ ಡಿಪೋ ಕಟ್ಟಡದ ಜೀರ್ಣೋದ್ಧಾರ ಮತ್ತು ಇತರ ಅಗತ್ಯಗಳಿಗಾಗಿ ಹಣ ಮಂಜೂರಿ ಮಾಡಿಸಲಾಗಿದ್ದು ಅದರ ಕಾಮಗಾರಿಯು ಪ್ರಗತಿಯಲ್ಲಿದೆ. ರಸ್ತೆ ನಿರ್ಮಾಣ ಈ ಕೆಳಕಂಡ ಡಾಂಬರೀಕರಣ ಮಾಡಿ ಪಕ್ಕಾ ಡಬಲ್ ರೋಡ್ ಮಾಡಲಾಗಿದೆ. ಅಕ್ಕಮಹಾದೇವಿ ಚೌಕ್ದಿಂದ ಕೆಎಚ್ಬಿ ಕಾಲೋನಿಯವರೆಗೆ ಸಿಸಿ ಡ್ರೈನ್ ಹಾಗೂ ಸಿಸಿ ರಸ್ತೆ ನಿರ್ಮಾಣ. ಗಡಿಯಿಂದ ಬೊಮ್ಮಗುಂಡೇಶ್ವರ ಚೌಕ್ ಮತ್ತು ಕೈಗಾಡಿ ಗಲ್ಲಿಯಿಂದ ಹನುಮಾನ್ ಮಂದಿರದವರೆಗೆ ಸಿಸಿ ಡ್ರೈನ್ ಮತ್ತು ಸಿಸಿ ರಸ್ತೆ ನಿರ್ಮಾಣ. ಮಸ್ಜಿದ್ದಿಂದ ಹುಮ್ನಾಬಾದ್ ರಸ್ತೆ ವಾಯ ಲೆಕ್ಚರರ್ ಕಾಲೋನಿಯವರೆಗೆ ರಸ್ತೆ ನಿರ್ಮಾಣ. ಗಡಿಯಿಂದ ದಾಡ್ಗಿ ಬೇಸ್ ವಾಯ ವಿಠಲ್ ಮಂದಿರ ಮತ್ತು ಹುಮ್ನಾಬಾದ್ ರಸ್ತೆಯವರೆಗೆ ರಸ್ತೆ ಮತ್ತು ಡ್ರೈನ್ ನಿರ್ಮಾಣ. ಸಿದ್ಧಾರ್ಥ ನಗರ, ಸಾಯಿನಗರ, ಭಾಟ್ಕಾ ಕಾಲೋನಿ, ಜನತಾ ಕಾಲೋನಿ, ಇಂದಿರಾನಗರ್, ಜೋಶಿನಗರ್, ಸಿರ್ಸಿ ಮನೆಯ ಕ್ರಾಸ್ದಿಂದ ಹನುಮಾನ್ ಚೌಕ್ರಲ್ಲಿ ರಸ್ತೆ ನಿರ್ಮಾಣ. ಅಂಬೇಡ್ಕರ್ ಚೌಕ್ದಿಂದ ಸುಭಾಷ್ ಚೌಕ್ವರೆಗೆ, ಅಂಬೇಡ್ಕರ್ ಚೌಕ್ದಿಂದ ಬಸವೇಶ್ವರ್ ಚೌಕ್ ಮುಖಾಂತರ ವಿವೇಕಾನಂದ್ ಚೌಕ್ವರೆಗೆ, ಅಂಬೇಡ್ಕರ್ ಚೌಕ್ದಿಂದ ಬೀದರ್ ಬೇಸ್ವರೆಗೆ, ಅಂಬೇಡ್ಕರ್ ಚೌಕ್ದಿಂದ ಆರ್ಇಸಿ ಕಾಲೇಜ್ ವರೆಗೆ, ಮಹಾತ್ಮ ಫುಲೆ ಚೌಕ್ದಿಂದ ಪೋಸ್ಟ್ ಆಫೀಸ್ ವರೆಗೆ,
ಸುಭಾಷ್ ಚೌಕದಿಂದ ರೈಲ್ವೆ ಸ್ಟೇಷನ್ವರೆಗೆ, ಸುಭಾಷ್ ಚೌಕದಿಂದ ಟ್ರಾನ್ಸ್ಫಾರ್ಮರ್ವರೆಗೆ, ಗಡಿಯಿಂದ ಹಿರೇಮಠ್, ಚೌಡಿ ಮುಖಾಂತರ ಪುನಃ ಗಡಿಯವರೆಗೆ ಈ ಮುಂತಾದ ಅತ್ಯಂತ ಮುಖ್ಯವಾದ ರಸ್ತೆಗಳನ್ನು ಅಲ್ಲದೆ ಅನೇಕ ಓಣಿಗಳಲ್ಲಿ ಸಣ್ಣ ಸಣ್ಣ ಸಿಮೆಂಟ್ ಕಾಂಕ್ರೀಟ್ ರೋಡ್ಗಳನ್ನು ಮಾಡಲಾಗಿದೆ. ಕುಡಿಯುವ ನೀರಿನ ವ್ಯವಸ್ಥೆ. ಭಾಲ್ಕಿ ನಗರದಲ್ಲಿ 50 ಹೊಸ ಕೊಳವೆ ಬಾವಿ ಬೋರ್ವೆಲ್ಗಳನ್ನು ಕೊರೆಯಿಸಿ ಓವರ್ ಹೆಡ್ ಟ್ಯಾಂಕ್ಗಳಿಗೆ ಸಂಪರ್ಕ ಕಲ್ಪಿಸಿ ಹೆಚ್ಚುವರಿ ನೀರಿನ ಸ್ರೋತಗಳನ್ನು ಕಂಡುಕೊಳ್ಳಲಾಗಿದೆ. ಮುನ್ಸಿಪಲ್ ಗಾರ್ಡನ್ ಮತ್ತು ಎಪಿಎಂಸಿ ಯಾರ್ಡ್ಗಳಲ್ಲಿ ಎತ್ತರವಾದ ಓವರ್ ಹೆಡ್ ಟ್ಯಾಂಕ್ಗಳನ್ನು ನಿರ್ಮಿಸಿ ಎತ್ತರ ಪ್ರದೇಶದ ಮನೆಗಳಿಗೂ ನೀರು ಸರಬರಾಜು ಆಗುವಂತೆ ಮಾಡಲಾಗಿದೆ. 20 ಕಿಲೋಮೀಟರ್ ಪೈಪ್ಲೈನ್. ಸರ್ಕಾರಿ ಆಸ್ಪತ್ರೆ ಭಾಲ್ಕಿ. ತಾಯಿ ಭಾಗ್ಯ ಯೋಜನೆ 2009. ರೋಗಿಗಳಿಗೆ ಆಹಾರ ಸರಬರಾಜು ಯೋಜನೆ 2010-11. ರಾಷ್ಟ್ರೀಯ ಸ್ವಾಸ್ಥ್ಯ ಬಿಮಾ ಯೋಜನೆ 30,000ವರೆಗೆ 2011-12. ಕಾಂಪೌಂಡ್ ವಾಲ್ ಮತ್ತು ಗೇಟ್ 2012-13. NICU ಯೂನಿಟ್ 2012-13. ಸೆಂಟ್ರಲ್ ಆಕ್ಸಿಜನ್ ಯೂನಿಟ್ 2012-13. ಸೆಮಿ ಆಟೋ ಅನಲೈಸರ್ ಇನ್ಸ್ಟಾಲೇಷನ್ 2012-13. ರಕ್ತ ಸಂಗ್ರಹಣೆ ಬ್ಲಡ್ ಬ್ಯಾಂಕ್ 2012-13. ಹಾಸ್ಪಿಟಲ್ ರೆನೋವೇಷನ್ ಫಂಡ್ 2012-13 121 ಲಕ್ಷ ರೂಪಾಯಿ. ಹೈಟೆಕ್ ಲ್ಯಾಬ್ 2012-13 25 ಲಕ್ಷ ರೂಪಾಯಿ. ಹೊಸ ಹೈಟೆಕ್ ಆಂಬ್ಯುಲೆನ್ಸ್ 15 ಲಕ್ಷ ರೂಪಾಯಿ. ಡಾಮರ್ಗಾಂವ್ ಗ್ರಾಮದಲ್ಲಿ ಹೊಸ ಆಸ್ಪತ್ರೆ ನಿರ್ಮಾಣ 60 ಲಕ್ಷ ರೂಪಾಯಿ. ಹಾಲ್ಹಳ್ಳಿ ಕೆ ಗ್ರಾಮದಲ್ಲಿ ಹೊಸ ಆಸ್ಪತ್ರೆ ನಿರ್ಮಾಣ. ಬಾಲಹಳ್ಳಿ ಕೆ ಗ್ರಾಮದಲ್ಲಿ ಪಶು ಆಸ್ಪತ್ರೆ ನಿರ್ಮಾಣ 16 ಲಕ್ಷ ರೂಪಾಯಿ. ಶೌಚಾಲಯ. ಗಾಂಧಿ ಚೌಕ್ ತಹಶೀಲ್ ಕಚೇರಿಯ ಹಿಂಭಾಗ ಮತ್ತು ವಡ್ಡರ್ ಗಲ್ಲಿಗಳಲ್ಲಿ ಮಹಿಳೆಯರಿಗಾಗಿ ಪ್ರತ್ಯೇಕ ಸಾರ್ವಜನಿಕ ಶೌಚಾಲಯಗಳನ್ನು ಕಟ್ಟಿಸಲಾಗಿದೆ. ನಿರಾಶ್ರಿತರಿಗೆ ಮನೆ. ಸ್ಲಂ ಬೋರ್ಡ್ ಯೋಜನೆಯಡಿಯಲ್ಲಿ ಕೊಳಚೆ ಪ್ರದೇಶದ ಸುಮಾರು 100 ಜನರಿಗೆ 100 ಮನೆಗಳನ್ನು ಕಟ್ಟಿಸಿಕೊಡಲಾಗಿದೆ. ಬ್ಯಾಕ್ವರ್ಡ್ ಕಮ್ಯುನಿಟಿ ವಿದ್ಯಾರ್ಥಿಗಳಿಗಾಗಿ BCM ಹಾಸ್ಟೆಲ್ ಕಟ್ಟಡ ನಿರ್ಮಾಣಗೊಳ್ಳುತ್ತಿದೆ. ತೋಟಗಾರಿಕೆ ವಿಭಾಗದ ಕಟ್ಟಡಕ್ಕಾಗಿ 30 ಲಕ್ಷ ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಅಗ್ನಿಶಾಮಕ ಠಾಣೆ ಮತ್ತು ಸಿಬ್ಬಂದಿಗಳ ಕ್ವಾರ್ಟರ್ಸ್ಗಳ ನಿರ್ಮಾಣಕ್ಕಾಗಿ 2,80 ಲಕ್ಷ ರೂಪಾಯಿ ಕಾಮಗಾರಿಗಳು ಪೂರ್ಣಗೊಂಡಿರುತ್ತವೆ. ಕಾಲಿ ಮಸೀದಿ ಹತ್ತಿರ ಶಾದಿ ಮಹಲ್ ಕಟ್ಟಡವನ್ನು ಪೂರ್ಣಗೊಳಿಸಲಾಗಿದೆ. ಮಾಜಿ ಸೈನಿಕ ಸಂಘದ ಕಟ್ಟಡವನ್ನು ಪೂರ್ಣಗೊಳಿಸಲಾಗಿದೆ. ಕನ್ನಡ ಭವನ ನಿರ್ಮಾಣವಾಗಿದ್ದು ಉದ್ಘಾಟನೆಗಾಗಿ ಕಾಯುತ್ತಿದ್ದೇವೆ. ಎಸ್ಟಿ ಸಮುದಾಯ ಭವನದ ಕಟ್ಟಡ ಪೂರ್ಣಗೊಳಿಸಲಾಗಿದೆ. ಅಂಬೇಡ್ಕರ್ ಭವನ ನಿರ್ಮಾಣಕ್ಕಾಗಿ MLA ಫಂಡ್ ದಿಂದ 12 ಲಕ್ಷ ರೂಪಾಯಿ ಅನುದಾನ ನೀಡಲಾಗಿದೆ. ಅಂಬೇಡ್ಕರ್ ಸಮುದಾಯ ಭವನಕ್ಕಾಗಿ 10 ಲಕ್ಷ ರೂಪಾಯಿ ಮಂಜೂರು ಮಾಡಲಾಗಿದೆ. ಮಾದಿಗ ಸಮುದಾಯ ಭವನಕ್ಕಾಗಿ 5 ಲಕ್ಷ ರೂಪಾಯಿ ಅನುದಾನ ನೀಡಲಾಗಿದೆ. ಕ್ರಿಶ್ಚಿಯನ್ ಸಮುದಾಯ ಭವನಕ್ಕಾಗಿ 10 ಲಕ್ಷ ರೂಪಾಯಿ ಅನುದಾನ ನೀಡಲಾಗಿದೆ. ಮಹಾತ್ಮ ಬೊಮ್ಮಗೊಂಡೇಶ್ವರ ಚೌಕದಲ್ಲಿ ಮೂರ್ತಿ ನಿರ್ಮಾಣಕ್ಕಾಗಿ 10 ಲಕ್ಷ ರೂಪಾಯಿ ಅನುದಾನವನ್ನು ನೀಡಲಾಗಿದೆ. ಶಿವಾಜಿ ಕಾಲೇಜಿನ ಅಭಿವೃದ್ಧಿಗಾಗಿ 10 ಲಕ್ಷ ರೂಪಾಯಿ ಅನುದಾನವನ್ನು ನೀಡಲಾಗಿದೆ. ಅರ್ಧ ಉಳಿದಿದ್ದ ಶಿವಾಜಿ ಚೌಕ್ ಪೂರ್ಣಗೊಳಿಸಿ ಸುಶೋಭಿಕರ ಮಾಡಲಾಗಿದೆ. ಕ್ರಿಕೆಟ್ ಸ್ಟೇಡಿಯಂ ಸಲುವಾಗಿ ವಿಶಾಲವಾದ ಬಯಲನ್ನು ಖರೀದಿಸಿ ಕಟ್ಟಡ ನಿರ್ಮಾಣಕ್ಕಾಗಿ 50 ಲಕ್ಷ ರೂಪಾಯಿ ಮಂಜೂರು ಮಾಡಲಾಗಿದೆ. ತಾಲೂಕಾ ಪಂಚಾಯತ್ ಕಚೇರಿಯಲ್ಲಿ ಹೊಸ ಸಾಮರ್ಥ್ಯ ಸೌಧ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ಭಾಲ್ಕಿಯ ಸರ್ಕಾರಿ ಪದವಿ ಮಹಾವಿದ್ಯಾಲಯ ಕಟ್ಟಡಕ್ಕಾಗಿ 2 ಕೋಟಿ ಮಂಜೂರು ಮಾಡಲಾಗಿದೆ. ಸರ್ಕಾರಿ ಪ್ರಾಥಮಿಕ ಶಾಲೆ, ಸರ್ಕಾರಿ ಪ್ರೌಢಶಾಲೆ, ಸರ್ಕಾರಿ ಆಸ್ಪತ್ರೆಗಳಿಗೆ ಸುತ್ತುಗೋಡೆಗಳನ್ನು ಕಟ್ಟಿಸಲಾಗಿದೆ. ಭಾಲ್ಕಿಯ ವಿವಿಧ ರಸ್ತೆಗಳ ಪ್ರಮುಖ ರಸ್ತೆಗಳಲ್ಲಿ ಎತ್ತರವಾದ ಕಂಬಗಳನ್ನು ನೆಡೆಸಿ ವಿದ್ಯುತ್ ದೀಪಗಳ ವ್ಯವಸ್ಥೆ ಮಾಡಲಾಗಿದ್ದರೂ ಸರ್ಕಾರದ ಲೋಡ್ ಶೆಡ್ಡಿಂಗ್ ತಪ್ಪು ನೀತಿಯಿಂದಾಗಿ ಜನರಿಗೆ ರಾತ್ರಿ ಸಂಚಾರಕ್ಕೆ ಆ ದೀಪಗಳ ಬೆಳಕು ದೊರಕುತ್ತಿಲ್ಲ. ವಿದ್ಯುತ್ ಟ್ರಾನ್ಸ್ಫಾರ್ಮರ್ ರಿಪೇರಿ ಕೇಂದ್ರಕ್ಕೆ 50 ಲಕ್ಷ ರೂಪಾಯಿ ಕೊಡಿಸಲಾಗಿದೆ. ಭಾಲ್ಕಿ ಪಟ್ಟಣದಲ್ಲಿನ ಕೆರೆ ಅಭಿವೃದ್ಧಿಗಾಗಿ 40 ಲಕ್ಷ ರೂಪಾಯಿ ನೀಡಲಾಗಿದೆ. हमारे पास अभी 5 साल के अंदर रोड करे, पानी करे, तांडे को 58 घर करे। MLA साहब हमारे को बहुत मदद करे। हम उनको 12 हमेशा उनको कभी भी उनके साथ रहेंगे। उनको MLA बोल के जिता के और उनको मिनिस्टर बनाएंगे हम।
हम एमएलए साहब के पूरा पीछे हमारा तांडा उनके साथ, कभी भी आधी रात को हुआ तो भी हम रहेंगे उनके साथ। होली वो मना रहे, होली मना रहे तो भी हमारे लोग का सब जाके साहब के पास खेल खेल के सब उन्होंने खुशी से बहुत मना के भेजते हमारे तांडे वाले को। हमारे साथ में रहे। हाँ, कभी भी हमारे साथ उन्होंने है, हम उनके साथ रहे। और ये नौजवान सब लोग, ये नौजवान पूरा तांडा हमारे साथ है, हम कभी भी आधी रात को एमएलए साहब के साथ रहेंगे। सब बंजारा को बहुत सुकून